ಎಷ್ಟು ಹೊತ್ತಿಂದ ಹಂಗೆ ಬಾಚಿದ ಮೇಲೆ ಬಾಚ್ಕೊಳ್ತಾ ಇದೆಯಾ? ಏನು ಖುಷಿಗೆ? ಸುಮ್ಮನೆ ಎಲ್ಲಿ ಓಡಾಡಿದ್ರು ಮನೆಯೆಲ್ಲ ಓಡಾಡ್ಕೊಂಡು ಬಾಚ್ಕೋತಾನೆ ಇದೆಯಲ್ಲ, ಏನು ಸಮಾಚಾರ ನಿಂದು? ನಾನು ಬಟ್ಟೆ ತಗೊಳಕ್ ಹೋಗ್ಬೇಕು. ನಮ್ಮ ಅಜ್ಜಿ ಕೊಡಿಸ್ತಾ ಇದ್ದಾರೆ. ಅಜ್ಜಿನ? ಅಯ್ಯೋ ಅಜ್ಜಿ ಅಲ್ಲ, ಅಮ್ಮಮ್ಮ ಕೊಡಿಸ್ತಾ ಇದ್ದಾರೆ. ಏಂತಕ್ಕೆ? ನನ್ನ ಬರ್ತಡೆಗೆ. ಯಾವಾಗ? ನಿನ್ನ ಬರ್ತಡೇ ಎಷ್ಟು ದಿನ ಇದೆ ಗೊತ್ತಾ? ಇನ್ನು ಎಷ್ಟೊಂದು ದಿನ ಇದೆ. ಆದ್ರೆ ನಮ್ಮ ಅಜ್ಜಿ ಇವಕ್ಕೆ ಕೊಡಿಸ್ಬಿಡ್ತೀನಿ ಅಂತ ಹೇಳಿದ್ರು ಅಮ್ಮಮ್ಮ. ನಂಗೂ ಕೋಲ್ಡ್ ಇದೆ, ಆದ್ರೆ ಬಟ್ಟೆಗೆ ಬಿಡಕ್ ಹೋಗೋದು ಅದಕ್ಕೇನೆ ಅಂತ. ಹೌದಲ್ವಾ, ಕೋಲ್ಡ್ ಆಗಿದೆ, ನೀನು ಈಚೆ ಬರಂಗಿಲ್ಲ. ಅದೇ ಫುಲ್ ಬಟ್ಟೆ ಹಾಕೊಂಡು ಬರಂಗೋದು ಅಲ್ವಾ? ನಾನು ಅಮ್ಮಮ್ಮ ಹೋಗ್ಬಿಟ್ಟು ಬರ್ತೀವಿ ನಿನ್ನ ಮನೇಲಿ. ನಂಗೆ ಗೊತ್ತಲ್ಲ ನಿನ್ನ ಸೈಜ್, ನಾನು ತೊಗೊಂಬರ್ತೀನಿ ಬಿಡು. ವೆಲ್ಕಮ್ ಟು ಅನುತನು ಲೈಫ್ ಸ್ಟೈಲ್ಸ್. ಯಾವ ಅಂಗಡಿಗೆ ಹೋಗ್ತಾ ಇದೀಯಾ? ಅದೇ ನಾವು ದಿನ ತಗೊಂತೀವಲ್ಲ ಫಂಕ್ಷನ್ ಬಟ್ಟೆ. ದಿನ ತಗೋತೀರಾ? ದಿನ ತಗೊಳ್ಳೋಷ್ಟು ನಾವೇನು ಅಂಬಾನಿ ಫ್ಯಾಮಿಲಿನ? ಅದೇ ಫಂಕ್ಷನ್ ಡ್ರೆಸ್ ತಗೊಂತೀವಲ್ಲ. ಫಂಕ್ಷನ್ ಡ್ರೆಸ್ಸಾ? ನಾನೇನು ನಿನಗೆ ಸತಿ ಹೆವಿ ಕೊಡಿಸ್ತಿಲ್ವಲ್ಲ? ಆ ಥರ ತಗೊಂಡು ಅಂಗಡಿಯಲ್ಲಿ. ಇಲ್ಲ, ನಾನು ಡೈಲಿ ವೇರೇ ಕೊಡ್ಸೋದು ನಿಂಗೆ ಬರ್ತಡೇಗೆ. ನಿಜವಾಗ್ಲು ಇಲ್ಲ ಇಲ್ಲ ಇಲ್ಲ. ನಾನು ಅಮ್ಮಮ್ಮಗೂ ಹೇಳ್ಕೊಟ್ಬಿಟ್ಟಿದ್ದೀನಿ. ಇಲ್ಲ, ಅಮ್ಮಮ್ಮಗೂ ಹೇಳ್ಕೊಟ್ಬಿಟ್ಟಿದ್ದೀನಿ ಅವಳಿಗೆ ಡೈಲಿ ವೇರ್ ಬಟ್ಟೆನೇ ಕೊಡಿಸು ಅಂತ. ಇಲ್ಲ ಇಲ್ಲ ಇಲ್ಲ. ನಿನ್ನ ಬರ್ತಡೇ ನನ್ನ ಬರ್ತಡೇ ಒಂದೇ ಟೈಮಲ್ಲಿ ತಾನೇ ಬರುತ್ತೆ? ಇಲ್ಲ. ಇಲ್ವಾ? ನಿನ್ನ ಬರ್ತಡೇ ಯಾವ ಮಂತ್ ಹೋಗ್ಲಿ ಗೊತ್ತಾ? ಯಾವ ಮಂತು ಹೇಳು? ನಿನ್ನ ಬರ್ತಡೇ ಮಂತ್ ಹೇಳು. ಬಾ ಇಲ್ಲಿ. ಸರಿ, ನೀನು ಇವಾಗ ನಿನ್ನ ಬರ್ತಡೇ ಮಂತ್ ಹೇಳು, ಡೇಟ್ ಬೇಡ ಹೇಳಬೇಡ, ಬರ್ತಡೇ ಮಂತ್ ಹೇಳು. ನೀನು ಹೇಳಿದ್ರೆ ನಿಜವಾಗ್ಲೂ ಬಟ್ಟೆ ತರಕ್ಕೆ ಹೋಗೋಣ. ಆಗಸ್ಟ್. ಇವಾಗ ಡೇಟ್ ಹೇಳು. ಡೇಟ್ ಹೇಳಿದ್ರೆ ಬಟ್ಟೆ ಹೋಗ್ಲಿ. ನೀನು ಯಾವ ಇಯರ್ ಹುಟ್ಟಿದ್ದೇಳು? ಇಯರ್ ಈ ಇಯರ್ ಅಲ್ಲ, ಚಾಲು ಹೇಳು ಬೇಗ. ಎಷ್ಟೊತ್ತಿಂದ ಬಚ್ಕೋತಿದ್ಯಾ ಇರೋ ಕೂದಲು ಉದುರಿಸ್ಕೊಳಕ್ಕೆ? ಹೇಳಿವಾಗ ಬೇಗ ಮಂತ್ ಹೇಳು. ಮಂತ್ ಹೇಳಾಯ್ತು, ಡೇಟ್ ಹೇಳು. ಐ ಡಿ ಕಾರ್ಡಲ್ಲಿ ಯಾಕೆ ನಿನಗೆ ಗೊತ್ತಿಲ್ವಾ? ಒಂದ್ಸಲಿ ನೋಡಿದ್ದೆ. ಏನ್ನ? ಐ ಡಿ ಕಾರ್ಡ್ನ. ಅಲ್ಲ, ನಿನಗೆ ಗೊತ್ತಿಲ್ವಾ? ಗೊತ್ತು ಗೊತ್ತು. ಏನು ಹೇಳು ಮತ್ತೆ? 6th. ಅಮ್ಮ ಬರ್ತಡೇ ಹೇಳು. ಹಾಂ, ಅಮ್ಮ ಬರ್ತಡೇ ಗೊತ್ತು, ನಿನ್ನ ಬರ್ತಡೇ ಗೊತ್ತಿಲ್ವಾ? ಸರಿ, ಅಮ್ಮಗೇನು ಕೊಡಿಸ್ತೀಯ ಅಲ್ಲಿ? ತಗ್ಗಿ ಬಾಯಿಂದ. ತರಲೆ ಈಚೆ ಸುತ್ತಬೇಕು ಅಂದರೆ ಎಷ್ಟು ಖುಷಿ ಅಲ್ಲ ನಿಂಗೆ? ಇವಾಗ ಅಲ್ಲಿ ತಾತ ಬರ್ತದೆ, ತಾತ ಹೇಳ್ತು ನೀನು ತನು ನನ್ನ ಹತ್ರ ಬಿಟ್ಬಿಟ್ಟು ಹೋಗು, ಅವಳಿಗೆ ಕೋಲ್ಡ್ ಇದೆ, ನೀವು ಹೋಗ್ಬಿಟ್ಟು ಬನ್ನಿರಿ ಅಂತ. ಓವರ್ ಆ್ಯಕ್ಟಿಂಗ್ ಮಾಡಬೇಡ ತನ್ವಿ, ತಾತ ನನಗೆ ಬೈಯುತ್ತೆ. ಸೊ ನೀನು ಮನೇಲಿ ಇರ್ತಾ ಇದೆಯಾ? ಮನೇಲಿರು ರಾಜ, ತುಂಬ ಥಂಡಿ ಇದೆ. ಥಂಡಿ ಇದೆ ಅಂತ ಇಷ್ಟೆಲ್ಲ ವೇರ್ ಮಾಡ್ಕೊಂಡು ಇಷ್ಟೆಲ್ಲ ಚುಚ್ಕೊಂಡು ಬಂದಿದ್ದೀನಿ ನಾನು. ಕಿವಿ ಎಲ್ಲ ಓಪನ್ ಇದೆಯಲ್ಲ, ಕಿವಿಗೆಲ್ಲ ನಾನು ಹತ್ತಿ ಇಟ್ಕೊಂಡಿಲ್ಲ, ಹೊಡಿತೀನಿ. ಅಲ್ಲಿ ತಾತ ಅಲ್ಲಿ ದೇವಸ್ಥಾನದ ಹತ್ರ ಇದೆ, ನೀನು ತಾತನ ಕಾರಲ್ಲಿ ಹತ್ಕೊಂಡ್ಬಿಡು, ನಾವು ಪಪ್ಪನ ಜೊತೆ ಹೋಗ್ಬಿಟ್ಟು ಬರ್ತೀವಿ. ಬಾಯ್. ತನ್ವಿನ್ ಬಿಟ್ಟು ಹೋಗ್ತಾ ಇದೀವಿ ನಾವು. ಬಾಯ್. ಶಾಪಿಂಗ್ ಮಾಡೋಕ್ಕೆ ಇಲ್ಲಿ ಬಂದಿದ್ದೀವಿ. ತನ್ವಿ ನನಗೇನು ಕೊಡಿಸ್ತೀಯ ಹೇಳು? ಹಾಂ, ಟಾಪ ಲೆಹಂಗಾ ಇದೆ, ಕೊಡಿಸ್ತೀಯಾ? ಯಾಕೆ ಬೇಜಾರಾಗಿ ನಿಂತಿದ್ದೀರಾ? ಇಷ್ಟವಾಗಿದ್ದ ಡ್ರೆಸ್ ಸಿಗ್ತಾ ಇಲ್ವಾ ಇಷ್ಟು ದೊಡ್ಡ ಶೋರೂಮಲ್ಲಿ? ಹಾಂ, ಯಾಕೆ? ನೀನು ಯಾವ್ದು ತೊಗೊಳ್ತೀಯ? ನೀನು ಯಾವಾಗಲೂ ತೊಗೊಳ್ಳೋ ಅಂಗಡಿಲೇ ತೊಗೋತೀಯಾ?
ಇಷ್ಟು ದೊಡ್ಡ ಶೋರೂಮಲ್ಲಿ ನಮ್ಮ ತನ್ವಿಗೆ ಇಷ್ಟ ಆಗಿಲ್ಲ ಡ್ರೆಸ್, ಅದಕ್ಕೆ ಬೇಜಾರಾಗಿದ್ದಾರೆ. ನಾವೆಲ್ಲ ತೊಗೊಂಬಿಟ್ವಿ ಅಂದ್ಬಿಟ್ಟು. ಆಯ್ತು ಬಿಡು, ಅಳ್ಬೇಡ, ಇವಾಗಲೇ ಕೊಡಿಸ್ತೀನಿ ಹೋಗ್ತಾ. ಓಕೆ, ಹ್ಞೂ ಓಕೆನಾ? ತಿನ್ನೋಕ್ಕೇನು ಬೇಕು ಇವಾಗ? ಗೋಲ್ಗಪ್ಪ, ಆಮೇಲೆ ಮೋಮೋಸು. ಹಾಂ, ಎತ್ತು ತಲೆ ಮೇಲೆ. ಅದು ನಮ್ಮಮ್ಮನೂ ಇವಾಗ ನೀನು ಬೇಜಾರಾಗಿ ಯಾಕಿದ್ಯಾ ಹೇಳು? ನಮ್ಮ ತನ್ವಿಗೆ ಇವತ್ತು ಪಾಪ ಅವಳು ಬರ್ತಡೇ. ಡ್ರೆಸ್ ತೊಗೊಂಡಿಲ್ಲ, ಅದಕ್ಕೆ ನಮ್ಮಮ್ಮನೂ ಸೀರೆ ತೊಗೊಂಡಿದ್ರು ಚೆನ್ನಾಗಿರೋದು. ಅದು ತಗೋ ಅಂದ್ರೆ ಅವರು ತೊಗೊಂಡಿಲ್ಲ. ನೀನು ಬಿಟ್ಟು ಹೆಂಗೆ ತೊಗೊಳ್ಳಿ ನಾನು? ಪರವಾಗಿಲ್ಲ ಬಿಡು, ನಾಳೆ ನಿಂಗೆ ತೊಗೊಳ್ತೀವಲ್ಲ ಅವಾಗ ನಾನು ಅದೇ ಸೀರೆ ತೊಗೊಳ್ತೀನಿ. ಅದಕ್ಕೆ ಅದು ಆ್ಯಕ್ಚುಲಿ ನಾನು ಈ ಸ್ಟೆನ್ಸಿಲ್ಸ್ ತರಿಸಿದ್ದೆ, ಇದು ಮೆಹಂದಿದು. ನಾನು ಇವತ್ತು ಟ್ರೈ ಮಾಡಿದೆ, ಅದು ಸರಿಯಾಗಿ ಬಂದಿಲ್ಲ. ಇಲ್ಲಿ ನೋಡಿ, ಅಂದರೆ ಇಲ್ಲೆಲ್ಲ ಚೆನ್ನಾಗಿ ಬಂತು, ಬಟ್ ಇದು ನನಗೇನೋ ಚೆನ್ನಾಗಷ್ಟು ಅನ್ನಿಸ್ಲಿಲ್ಲ. ಸೊ ಇವಾಗ ಚಿಕ್ಕ ಚಿಕ್ಕದು ಎರಡಿದೆ, ಇದನ್ನು ನಮ್ಮ ತನುಮ್ಮನ ಕೈಯಲ್ಲಿ ಟ್ರೈ ಮಾಡೋಣ ಅಂತ. ಹಿಂಗೆ ಅವಳು ತುಂಬ ಬೇಜಾರಾಗಿ ಹೋಗ್ಬಿಟ್ಟಿದ್ದಾಳೆ, ಅಪ್ಸೆಟ್ ಆಗಿಬಿಟ್ಟಿದ್ದಾಳೆ ನನ್ನ ಮಗಳು, ಡ್ರೆಸ್ ಸಿಕ್ಕಲಿಲ್ಲ ಅಂತ. ಸೊ ಮೆಹಂದಿ ಹಾಕೋಣ ಅಂತ ಇವಾಗ ನಾನಿವಾಗ ತೋರಿಸ್ತೀನಿ ನಿಮಗೆ ಹೆಂಗೆ ಪ್ರೊಸೀಜರ್ ಅಂತ. ಬಟ್ ಅದೇನೋ ಅಷ್ಟು ಅನ್ನಿಸ್ಲಿಲ್ಲ ನನಗೆ, ಯಾಕೋ ವೇಸ್ಟ್ ಆಫ್ ಮನಿ ಅನ್ನಿಸ್ತಿದ್ದು. ನನಗೆ ಆ್ಯಕ್ಚುಲಿ ಮೆಹಂದಿ ಅಂದರೆ ತುಂಬ ಇಷ್ಟ, ನಾನೇ ಹಾಕೊಂಬಿಡ್ಬೋದು ಅಂತ ತರಿಸ್ದೆ. ಬಟ್ ಅದೇ ಪ್ರೈಸಿಗೆ ನಾನು ಈಚೆಗಡೆ ಹಾಕ್ಸ್ಕೊಂಬಂದಿದ್ರೆ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಸೊ ಇದು ಹಾಕ್ಬಿಟ್ಟು ತೋರಿಸ್ತೀನಿ. ಅದು ಹಾಕ್ತೀನಿ, ಫಿಂಗರ್ಸ್ಗೆ ಹಾಕ್ತೀನಿ. ಓಪನ್ ಮಾಡ್ತಾಯಿದ್ದೀನಿ. ಅದು ಒಂದೊಂದ್ಸತಿ ಓಪನ್ನು ಸರಿಯಾಗಿ ಆಗಿಲ್ಲ, ಆವಾಗಲೇ ಕ್ಲೀನಾಗಿ ಇಟ್ಕೊ, ಕೈ ಅಗಲ ಮಾಡು. ಒಳ್ಳೆ ಬ್ಯಾಂಡೇಜ್ ಅನ್ಸಂಗೆ ಅನ್ನಿಸ್ತು ನನಗೆ. ತೆಗಿಯೋದು ಇಲ್ಲ, ವಾಕ್ಸ್ತಾರ ತೆಗಿಯೋದು. ನನ್ನ ಕೈಗೆ ಮೆಹಂದಿನೇ ಫೀಲ್ ಆಗ್ತಾಯಿಲ್ಲ. ಆ್ಯಕ್ಚುಲಿ ನನಗೆ ಮೆಹಂದಿ ಹಾಕ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ನಾನು ಆಫೀಸ್ಗೆಲ್ಲ ಹೋಗ್ಬೇಕಾದ್ರೆ ಯಾವಾಗಲೂ ಮೆಹಂದಿ ಇರ್ತಾಯಿತ್ತು ನನ್ನ ಕೈಯಲ್ಲಿ. ಅಂದರೆ ಜಾಸ್ತಿ ಎನಿ ಟೈಮ್ ಇಲ್ಲದೆ ಇದ್ರೂ ನಮ್ಮ ಆಫೀಸ್ ಕೆಳಗಡೆನೇ ಒಬ್ಬರು ಮೆಹಂದಿ ಹಾಕ್ತಾಯಿದ್ರು, ಅವ್ರನ್ನ ಕರೆಸಿ ಯಾವಾಗಲೂ ಹಾಕ್ಸ್ಕೊಳ್ತಿದ್ದೆ. ಬಟ್ ನನಗೆ ತುಂಬಾ ಇಷ್ಟ ಮೆಹಂದಿ ಅಂದರೆ. ನನ್ನ ಅಷ್ಟು ಹಾಕ್ಕೊಳ್ಳೋಂಗಿಲ್ಲ, ನನಗೆ ಸೈನಸ್ಸು ಮೈಗ್ರೇನ್ ಎರಡೂ ಇದೆ. ಬಟ್ ಏನೋ ಇಷ್ಟದಿಂದ ತರಿಸ್ದೆ, ಮಧ್ಯಾಹ್ನ ಹಾಕ್ಕೊಂಡೆ, ಬಟ್ ಅದೇನೋ ಚೆನ್ನಾಗೇ ಬಂದಿಲ್ಲ. ನೋಡೋಣ, ನಾನೇ ಹಾಕ್ಕೊಂಡಿದ್ದಕ್ಕೆ ಹಂಗೆ ಬಂತೇನೋ. ಇವಾಗ ನಾನು ತನುಮ್ಮಂಗೆ ಟ್ರೈ ಮಾಡ್ತೀನಿ. ನನ್ನ ಕೈ ನೋವು ಬಂದ್ಬಿಡ್ತು, ಹಂಗೆ ಇಟ್ಕೊಂಡು ನಿನಗೆ ಮೆಹಂದಿ ಹಾಕ್ಕೊಳ್ತಾ ಇದೆಯಲ್ಲ ಕೈ. ಸರಿ ಇರು. ಇವಾಗ ಇದಾಯಿತು ಪಾಮ್ಗೆ. ಇವಾಗ ಫಿಂಗರ್ಸಿಗೆ ಫಿಲ್ ಮಾಡ್ತಾಯಿದ್ದೀನಿ. ಈ ಡಿಸೈನ್ ಹಾಕಿದ್ದೀನಿ, ಇದೇ ಕೊಟ್ಟಿದ್ದಾರೆ ಅವರು. ಅದು ಯಾವ ಕಾನ್ಸೆಪ್ಟಲ್ಲಿ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಮಧ್ಯಾಹ್ನ 5 ಹಾಕ್ಕೊಂಡೆ, ಇವಾಗಿಲ್ಲ 9 ಇದೆ ಇವಾಗಿಲ್ಲಿ. ನಮಗೆಲ್ಲರಿಗೂ ಕರೆಕ್ಟಾಗಿ 5 ಫಿಂಗರ್ ಇದೆ. ಅದೇ ಚಿಕ್ಕ ಮಕ್ಕಳಿಗೆ. ಸೊ ಇದು ನಾನು ನಿಮಗೆ ಇವಾಗ ಇದು ಫಿಲ್ ಮಾಡಿಬಿಡ್ತೀನಿ. ಇದು ರಿಸಲ್ಟು ಮಾರ್ನಿಂಗ್ ತೋರಿಸ್ತೀನಿ. ಇವಾಗ ತನ್ವಿಗೆ ಹಂಗೆ ಮಲಗಿಸ್ಬಿಡೋದೇನೆ. ಅವಳು ಆ್ಯಕ್ಚುಲಿ ಇಟ್ಕೊಳ್ಳಲ್ಲ, ಸುಮ್ಮನೆ ಮೆಹಂದಿ ಹಾಕ್ಸ್ಕೊತೀನಿ ಅಂತಾಳೆ. ಇನ್ನೊಂದು 10 ಮಿನಿಟ್ಸ್ಗೆ ತೆಗೆದುಬಿಡು ಅಂತಾಳೆ, ನಂಗೆ ಗೊತ್ತದು. ಅಷ್ಟು ಇಲ್ವಾ? ಆಹಾ, ನೋಡೋಣ 10 ಮಿನಿಟ್ಸಿಗೆ. ನಗು ಕಾಣಿಸ್ತದೆ, ಅದೇ ನಾನು ತೆಗೆಸ್ಕೊಳ್ಳೋದು. ಫೇಸಲ್ಲಿ ನಗು ಕಾಣಿಸ್ತದೆ, ಬಟ್ ನಾನು ತೆಗೆಸ್ಕೊಳ್ಳೋದು. ಫೇಸಲ್ಲಿ ನಗು ಕಾಣಿಸೋದಕ್ಕೂ ಇದು ತೆಗೆಸ್ಕೊಳ್ಳೋಕ್ಕೂ ಏನು ಸಂಬಂಧ? ಅಮ್ಮ ನನಗೆ ಏನೇನು ಅಂದರೆ ನಗು ಬಂದ್ಬಿಡುತ್ತಮ್ಮ. ನಗು ಬಂದ್ಬಿಡುತ್ತಮ್ಮ? ಯಾಕಮ್ಮ? ಗೊತ್ತಿಲ್ಲಮ್ಮ. ಅದಕ್ಕೆಮ್ಮ ಅಲ್ಲಿ ಬೇಜಾರು ಮಾಡ್ಕೊಂಡು ನಿಂತಿದ್ದು. ತನ್ವಿ ಅದು ಏನು ಬೈಕೊಂಡ್ಲೋ ಏನೋ, ಯಾರೂ ಏನೂ ತೊಗೊಂಡಿಲ್ಲ. ಹೋಗಿದ್ದ ಕೆಲಸ ಏನೂ ಆಗಿಲ್ಲ, ಬೇಡದಿರೋ ಕೆಲಸ ಎಲ್ಲ ಮಾಡ್ಕೊಂಬಂದ್ವಿ. ತಿನ್ಕೊಂಡು ಅದಲ್ಲ. ಆ್ಯಕ್ಚುಲಿ ನಾವು ಹೋಗಿದ್ದು ಡ್ರೆಸ್ ಸರ್ಕಲ್ ಅಂತ ಅರಕೆರೆಯಲ್ಲಿ. ನಾವು ಯಾವಾಗಲೂ ಅಲ್ಲೆಲ್ಲ ಹೋಗಿಲ್ಲ, ಬಟ್ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಬಿಟ್ಟೆ ಹೈಪ್ ತೋರಿಸ್ತಾಯಿದ್ರು. ಚೆನ್ನಾಗಿದೆ ಸ್ಯಾರೀಸು, ಮತ್ತು ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಕಿಲೋ ಲೆಕ್ಕದಲ್ಲಿ ಕೊಡ್ತಾಯಿದ್ದಾರೆ ಸ್ಯಾರೀಸು, ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ನನ್ನ ಒಂದು ಕಡೆಯಿಂದ ನೋಡೋಕ್ಕೆ ಬಂದರೆ
ಈ ಚಿಕ್ಕಪೇಟೆಕ್ಕಿಂತ ಕಡಿಮೆ ಅಂತ ಅನ್ನಿಸ್ತು ನನಗೆ. ಟ್ರೈ ಮಾಡೋರು ಹೋಗಿ ಒಂದು ಸತಿ ಟ್ರೈ ಮಾಡಿ ಹಬ್ಬಕ್ಕೆ ಮುಂಚೆ. ಚೆನ್ನಾಗಿದೆ ಟಿಶ್ಯೂ ಸ್ಯಾರೀಸು, ಕಾಟನ್ದೆಲ್ಲ. ನನಗೆ ಆ್ಯಕ್ಚುಲಿ ಒಂದು ಕಾಟನ್, ಸಾಫ್ಟ್ ಕಾಟನ್ ತುಂಬ ಇಷ್ಟ ಆಯಿತು. ಬಟ್ ಅದು ಆ್ಯಕ್ಚುಲಿ ನಮ್ಮ ತನ್ವಿಗೋಸ್ಕರ ಎಲ್ಲ ಏನು ಬಿಟ್ಟು ಬಂದಿಲ್ಲ. ಅಲ್ಲಿ ಬಿಲ್ಲಿಂಗ್ ಟೈಮಲ್ಲಿ ಅವ್ರು ಆ್ಯಕ್ಚುಲಿ ಕಿಲೋ ಲೆಕ್ಕದಲ್ಲಿ ಕೊಡೋದು. ವೇವಿಂಗ್ ಮಿಷಿನ್ ಸರಿ ಇಲ್ವಂತೆ. ಅಷ್ಟು ದೊಡ್ಡ ಶೋರೂಮಲ್ಲಿ ವೇವ್ ಮಿಷಿನ್ ಸರಿ ಇಲ್ಲ ಅಂತಾರೆ. ವೇವ್ ಮಿಷಿನೂ ಸರಿ ಇಲ್ಲ. ವೆಯ್ಟ್ ಮಾಡ್ತಾನೆ ಇದ್ದೀವಿ. ಇನ್ನೂ ಎಷ್ಟೊತ್ತು ವೆಯ್ಟ್ ಮಾಡೋದು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ವಾಪಸ್ ಬಂದುಬಿಟ್ವಿ ನಾವು. ಐ ಹೋಪ್ ನೆಕ್ಸ್ಟು ನಾಳೆ ಇಲ್ಲ ನಾಳಿದ್ದು ಹೋದರೆ ನಂಗೆ ಆ ಸೀರೆ ಸಿಗಬೇಕು ಅಂತ. ಕಾಟನ್ ಸೀರೆ ತೊಗೊಂಡಿದ್ದೆ, ಸಾಫ್ಟಾಗಿರುತ್ತಲ್ಲ ಅದು. ಹಾಕುವಾಗೆಲ್ಲ ನಮ್ಗೆ ಕಿಚಿಗಿಲಿ ಅನಿಸುತ್ತೆ. ಆ ಸೀರೆ ಸಿಕ್ಕುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಜಾಸ್ತಿ ಸ್ಯಾರಿ ಎಲ್ಲ ತೊಗೊಳ್ಳಲ್ಲ, ಉಟ್ಕೊಳ್ಳಲ್ಲ, ಡ್ರೆಸ್ಗಳೇ ಹಾಕ್ಕೊಳ್ಳೋದು. ಬಟ್ ಅದೇನು ಆ ಥರ ಕಾಟನ್ ಸೀರೆನ ತುಂಬ ವರ್ಷದಿಂದ ಹುಡುಕ್ತಾ ಇದ್ದೆ. ಅದು ಸಿಕ್ಕಿದ ತಕ್ಷಣ ಖುಷಿ ಆಯಿತು. ಅವ್ನು ನೋಡ್ರೆ ಮೇಡಮ್ ವೇವ್ ಮಿಷಿನ್ ವೇಟ್ ಆಗ್ತಿಲ್ಲ ಅಂತ. ಅಷ್ಟು ದೊಡ್ಡ ಶೋರೂಮ್ ಇಟ್ಟಿದ್ದಾರೆ. ಅವ್ರಿಗೊಂದು ವೇವ್ ಮಿಷಿನ್ ಸರಿಗೆ ಇಡಬೇಕು ಅಂತ ಅನ್ಸಲ್ಲ. ಹೋಗ್ಲಿ ಒಂದೇ ಇಟ್ಟಿರ್ತಾರೆ. ಬೇಜಾರಾಗೋಯ್ತು ಅಷ್ಟು ದೂರ ಹೋಗಿ. ಬೇಜಾರು ಮಾಡ್ಕೊಂಡು ಬಂದ್ವಿ ವಾಪಸ್ಸು. ಒಟ್ನಲ್ಲಿ ಮಕ್ಳಿಗೇನು ಅಷ್ಟು ಇಷ್ಟ ಆಗಿಲ್ಲ ನನಗೆ. ಸ್ಯಾರೀಸ್ ಅಂತೂ ಸೂಪರಾಗಿದೆ ಮಾತ್ರ. ಸೊ ನೋಡಿ, ಇದು ದಿಸ್ ಇಸ್ ಮೈ ಫೈನಲ್ ಲುಕ್ ಅಲ್ಲ, ಇನ್ನೂ ಇದು ಹೆಂಗಾಗುತ್ತೆ ನೋಡೋಣ. ನಾನು ಬೆಳಗ್ಗೆ ತೋರಿಸ್ತೀನಿ ಇದು ಫೈನಲ್ ಲುಕ್ನ. ಥ್ಯಾಂಕ್ ಯು. ಅಂದರೆ ಅಷ್ಟೊಂದೇನು ಮೋಸ ಅಂತಲ್ಲ, ಚೆನ್ನಾಗೇ ಬರುತ್ತೆ ನೋಡಿ. ಚೆನ್ನಾಗೇ ಬಂದಿದೆ ಇದು. ಅದೇ ಸ್ವಲ್ಪ ಟ್ಯಾಟೋಲಿ ಮಿಕ್ಸ್ ಆಗಿಬಿಡಿ. ಬಟ್ ಅದು ಕ್ಲೀನಾಗಿ ಹಾಕೋಬೇಕಂತ ಅನಿಸುತ್ತೆ. ಅಂದರೆ ಒಬ್ಬೊಬ್ಬರೇ ಹಾಕೊಳ್ಳೋರು ಮ್ಯಾನೇಜ್ ಮಾಡೋಂಗಿದ್ರೆ, ಮೆಹಂದಿ ಏನೋ ಡಿಸೈನ್ ಇದ್ದರೂ ಪರವಾಗಿಲ್ಲ, ಕೈಯಲ್ಲಿ ಕಾಣಿಸ್ಬೋದು ಅನ್ನೋಂಗಿದ್ರೆ ಯು ಕ್ಯಾನ್ ಟ್ರೈ. ನಾನು ಮೆಹಂದಿ ಡಿಸೈನ್ಗಲ್ಲ, ಮೆಹಂದಿ ಸ್ಮೆಲ್ಗೆ ತುಂಬ ಇಷ್ಟ. ಆ ಡಿಸೈನ್ ಯಾಕೆ ಹಾಕೊಂಡೆ? ಕೈ ಫುಲ್ ಒರೆಸ್ಕೊಂಡ್ಬಿಡ್ಬೇಕಾಗಿತ್ತು. ಓಕೆ ಬಾಯ್. ಇದರದ್ದು ತೆಗೆದ್ಬಿಟ್ಟು ಫುಲ್ಲು ಕ್ಲೀನ್ ಮಾಡಿ ನಾನು ಮಾರ್ನಿಂಗ್ ತೋರಿಸ್ತೀನಿ ಎಷ್ಟು ಕಲರ್ ಬಂದಿದೆ ಅಂತ. ಬಾಯ್, ಗುಡ್ ನೈಟ್. ಕಡುಬು ಆಲ್ ದ ವೇ ಫ್ರಮ್ ನಮ್ಮ ಚಿಕ್ಕಮ್ಮ ಮನೆಯಿಂದ. ನಾನು ಮೊನ್ನೆ ಆ್ಯಕ್ಚುಲಿ ಕೇಳಿದೆ ನಮ್ಮ ಚಿಕ್ಕಮ್ಮಗೆ ಕಡುಬು ಮಾಡಿಕೊಡಿ, ಕಡುಬು ತಿನ್ಬೇಕು ಅನ್ನಿಸ್ತದೆ ಅಂತ. ಸೊ ಇಯರ್ ಈಸ್ ಇಟ್. ಮತ್ತು ನಮ್ಮ ತನ್ವಿದು ಮೆಹಂದಿ ಕಲರ್ ಹೆಂಗೆ ಬಂದಿದೆ ನೋಡೋಣ. ನಮ್ಮ ತನ್ವಿ ಮೆಹಂದಿ ಕಲರ್ ಸಕ್ಕತ್ತಾಗಿ ಬಂದಿದೆ. ಹಿಂದೆ ಹಾಕೊಂಡಿದ್ದೀನಿ ಮಾತ್ರ. ಹಲೋ, ನಾನಿವತ್ತು ಡ್ರೆಸ್ ತೊಗೊಂಡಿದ್ದೆ. ಬರ್ತ್ಡೇ ಡ್ರೆಸ್ಸು ಮತ್ತು ಹಬ್ಬದ ಡ್ರೆಸ್ಸು. ಬರ್ತ್ಡೇ ಡ್ರೆಸ್ಸು ಅದು ಸರ್ಪ್ರೈಸು, ತೋರಿಸಲ್ಲ. ನಾನು ಆಲಿಯಾ ಕಟ್ ತೊಗೊಂಡಿದ್ದೆ ಹಬ್ಬದ ಡ್ರೆಸ್ಸಿಗೆ. ಟಾಪು ಪ್ಯಾಂಟ್ ಅದು? ಇಲ್ಲ, ಇನ್ನೇನು ಟಾಪು ಪ್ಯಾಂಟು. ನಾನೇನೋ ಪಾಪು ಪ್ಯಾಂಟ್ ಅನ್ಕೊಂಡೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.